ತಾಲೂಕು ಕಚೇರಿಯ ಮಹಾತ್ಮ ಗಾಂಧೀಜಿ ಸಭಾಂಗಣದಲ್ಲಿ ಇಂದು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಯಿತು. ಮಲ್ಲಮ್ಮನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ತಹಶೀಲ್ದಾರ್ ಅಮರೇಶ್ ಜಿಕೆ ಇವರು ಕೃಷಿ ಪ್ರಧಾನವಾದ ಭಾರತೀಯ ಕುಟುಂಬದಲ್ಲಿ ಅವಿಭಕ್ತ ಕುಟುಂಬಗಳು ಒಗ್ಗಟ್ಟಿನಿಂದ ಜೀವಿಸುತ್ತಿದ್ದರು. ಇಂದು ಅವಿಭಕ್ತ ಕುಟುಂಬಗಳು ವಿರಳವಾಗುತ್ತಿವೆ. ಸಾಮಾಜಿಕ ಬದಲಾವಣೆ, ವ್ಯಕ್ತಿಯ ಸ್ವಾರ್ಥ, ಸಂಕುಚಿತ ಮನೋಭಾವನೆಯಿಂದ ಕುಟುಂಬಗಳು ಒಗ್ಗಟ್ಟನ್ನ ಮರೆತು ವಿಭಕ್ತವಾಗುತ್ತಿವೆ. ಇಂತಹ ಪರಿಸ್ಥಿತಿಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಲೋಕಜ್ಞಾನ ಕಡಿಮೆ ಇರುವ ಗಂಡ ಭರಮರೆಡ್ಡಿಯನ್ನು ವಿವಾಹವಾಗಿ ಬಂದು ಮನೆಯಲ್ಲಿ ಅತ್ತೆ ನಾದನಿಯರ ಕಿರುಕುಳ ಎಷ್ಟೇ ಇದ್ರೂ ಅವೆಲ್ಲವನ್ನ ಸಹಿಸಿಕೊಂಡು ಕುಟುಂಬದ ಒಗ್ಗಟ್ಟಿಗೆ ಶ್ರಮಿಸಿ ಕೊನೆಗೆ ಎಲ್ಲರ ತಪ್ಪನ್ನು ಕ್ಷಮಿಸಿ ಕ್ಷಮಾಗುಣವನ್ನು ತೋರುವ ಮೂಲಕ ಕುಟುಂಬವನ್ನು ಒಡೆಯದೆ ಉಳಿಸಲು ಶ್ರಮಿಸುವ ಮೂಲಕ ಅವಿಭಕ್ತ ಕುಟುಂಬಕ್ಕೆ ಮಲ್ಲಮ್ಮ ಪ್ರೇರಣಾ ಶಕ್ತಿಯಾಗಿದ್ದಾಳೆ ಎಂದರು. ತಾಲೂಕಾ ರೆಡ್ಡಿ ಸಮಾಜದ ಮುಖಂಡರಾದ ಕೆ ರಾಮನಗೌಡರು ಮಾತನಾಡುತ್ತಾ, ಒಬ್ಬ ಅತ್ತಿಗೆ ಹೇಗೆ ಇರಬೇಕು ಎನ್ನುವುದಕ್ಕೆ ಮಲ್ಲಮ್ಮ ಉದಾಹರಣೆಯಾಗಿದ್ದಾಳೆ. ಜೀವನದಲ್ಲಿ ಜವಾಬ್ದಾರಿ ಇಲ್ಲದೆ ಸ್ವೇಚ್ಛಾಚಾರಿಯಾಗಿದ್ದ ಮೈದುನ ವೇಮನರೆಡ್ಡಿ ಮುತ್ತಿನ ಮೂಗುತಿಯ ಮೂಲಕ ಮುಕ್ತಿಯ ಮಾರ್ಗವನ್ನು ತೋರಿ ವೇಮನ ಯೋಗಿಯಾಗಿ ಪರಿವರ್ತಿಸಿದ ಮಹಾನ್ ಸಾಧ್ವಿಯಾಗಿದ್ದಾಳೆ. ತಮ್ಮ ತಾಳ್ಮೆಯ ಗುಣದಿಂದ ಇಡೀ ಕುಟುಂಬ ವ್ಯವಸ್ಥೆಯನ್ನು ಉಳಿಸಿಕೊಳ್ಳಲು ಶ್ರಮಿಸಿ ಭಕ್ತಿಯ ಪಥದ ಮೂಲಕ ಸಾಗಿ ದೈವ ಸಾಕ್ಷಾತ್ಕಾರವಾಗಿ ಏನು ಬೇಕೆಂದು ಕೇಳಿದರೆ ತನಗಾಗಿ ತನ್ನ ಸ್ವಾರ್ಥಕ್ಕಾಗಿ ಏನನ್ನೂ ಬೇಡದೆ ಇಡೀ ಸಮುದಾಯದ ಒಳಿತಿಗಾಗಿ ರೆಡ್ಡಿ ಸಮಾಜಕ್ಕೆ ಬಡತನ ಬಾರದಿರಲಿ ಎಂದು ಕೋರುವ ಮೂಲಕ ನಿಸ್ವಾರ್ಥ ವ್ಯಕ್ತಿಯಾಗಿ ಕಂಗೊಳಿಸುತ್ತಿದ್ದಾಳೆ. ಅನೇಕ ಪವಾಡಗಳನ್ನು ಮಾಡುವ ಮೂಲಕ ಮಲ್ಲಮ್ಮ ರೆಡ್ಡಿ ಸಮಾಜದ ಪೂಜನೀಯ ವ್ಯಕ್ತಿಯಾಗಿದ್ದಾಳೆ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕಾ ರೆಡ್ಡಿ ಸಮಾಜದ ಗೌರವಾಧ್ಯಕ್ಷ ದೇವೇಮದ್ರಗೌಡ, ಉಪಾಧ್ಯಕ್ಷರಾದ ರೆಡ್ಡಿ ರಾಜಣ್ಣ, ಸುರೇಶ, ನಿರ್ದೇಶಕ ಜಿ ನಾಗರಾಜ್, ಮುಖಂಡರಾದ ಎಂ ಮಲ್ಲಿಕಾರ್ಜುನ್, ಎನ್ ರವೀಂದ್ರನಾಥ್, ಎನ್ ಬಸವರಾಜ್, ಕಂದಾಯ ನಿರೀಕ್ಷಕ ಶಿವಕುಮಾರ್, ಗ್ರಾಮ ಆಡಳಿತ ಅಧಿಕಾರಿ ಹರೀಶ್ ಹಾಗೂ ಇತರರು ಇದ್ದರು. ಸೀಮಾ ಗುರು ಬಸವರಾಜ್ ಸ್ವಾಗತಿಸಿ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಉತ್ತೀರ್ಣರಾದ ರೆಡ್ಡಿ ಸಮಾಜದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವರದಿ ಪ್ರಕಾಶ್ ಟಿಎಂ, ಬಿಎಸ್ಪಿ ನ್ಯೂಸ್, ವಿಜಯನಗರ ಜಿಲ್ಲೆ, ಕೊಟ್ಟೂರು.